ಈಗಾಗಲೇ ನೀವು ನೋಡಿದ್ದೀರಿ. ಇದನ್ನು ನಮ್ಗೆಲ್ಲ ಐಷಾರಾಮಿ ಜೀವನ ಬೇಕಾಗಿದೆ. ಫ್ರಿಜ್ ಬೇಕು, ಟಿವಿ ಬೇಕು, ವಾಹನಗಳು ಬೇಕು, ದೊಡ್ಡ ದೊಡ್ಡವು. ಹೀಗಾಗಿ ಇವೆಲ್ಲ ಇರೋದರಿಂದ ಇವತ್ತು ಅರಣ್ಯ ಮರ, ಯಾಕೆ ನಾವು ಮರಗಳ ಬಗ್ಗೆ, ಅರಣ್ಯದ ಬಗ್ಗೆ ಹೆಚ್ಚಿನ ಕಳಕಳಿ ವಹಿಸಬೇಕು ಅಂತ ಹೇಳಿದ್ರೆ, ಇವತ್ತು ನೋಡಿ ನಮ್ಗೆ ಆಮ್ಲಜನಕ ಬೇಕು. ಈ ಭೂಮಿ ಮೇಲೆ ಎಷ್ಟು ಜೀವ ಜಂತುಗಳಿದ್ದವು, ಪ್ರತಿಯೊಬ್ಬರಿಗೂ ಆಮ್ಲಜನಕ ಇದ್ರೆ ಮಾತ್ರ ಜೀವಿತವಾಗಿರ್ಲಿಕ್ಕೆ ಸಾಧ್ಯ. ಇವತ್ತು ಆಮ್ಲಜನಕದ ಬಗ್ಗೆ ಹೇಳಬೇಕು ಅಂದ್ರೆ 3 ವರ್ಷ ಕೆಳಗಡೆ ಹೋಗಿ ಇಡೀ ಜಗತ್ತೇ ತತ್ತರಿಸುವಂತ ಕೊರೋನಾ ಆಯ್ತು. ಕೊರೋನಾ ಸಂದರ್ಭದಲ್ಲಿ ಜನ ಹಾದಿಯಲ್ಲಿ ಬೀದಿಯಲ್ಲಿ ಮೃತಪಟ್ಟಿದ್ರು. ಯಾಕೆ ಸಾವುಗಳಾದವು? ಎಲ್ಲಕ್ಕಿಂತ ಹೆಚ್ಚಿನ ಸಾವು ಆಮ್ಲಜನಕ ಕೊರತೆಯಿಂದ. ಹೀಗಾಗಿ ಈ ಆಮ್ಲಜನಕ ಕೊರತೆ ನೀಗಿಸಬೇಕು ಅಂತ ಹೇಳಿದ್ರೆ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು. ಇದಕ್ಕೆ ಆತ್ಮೀಯ ಬಂಧುಗಳೇ, ನಿಮ್ಗೆಲ್ಲ ಮಾಹಿತಿ ಇರಲಿ, ಕರ್ನಾಟಕ ರಾಜ್ಯ ಅತ್ಯಂತ ನಮ್ಮಲ್ಲಿ ಸಂಪದ್ಭರಿತವಾದಂತಹ ಅರಣ್ಯ ಇದೆ. ನಮ್ಮಲ್ಲಿ 10 ಜಿಲ್ಲೆಗಳಲ್ಲಿ ಪಶ್ಚಿಮ ಘಟ್ಟ ಇದೆ, ಶೋಲಾ ಫಾರೆಸ್ಟ್ ಇದೆ, ಎಲ್ಲ ಅನೇಕ ಪ್ರಭೇದಗಳ ಇವತ್ತು ಸಸ್ಯ ಸಂಕುಲ ಇದೆ, ಕೀಟ ಸಂಕುಲ ಇದೆ, ಪಕ್ಷಿ ಸಂಕುಲ ಇದೆ, ಪ್ರಾಣಿ ಸಂಕುಲ ಇದೆ. ಶೋಲಾ ಫಾರೆಸ್ಟ್ ಇದೆ, ನೀರು ಹಿಡಿದಿಟ್ಕೊಳ್ಳುತ್ತದೆ. ಕಾವೇರಿ, ತುಂಗಾ, ಭದ್ರಾ ಇವೆಲ್ಲ ನದಿಗಳಿಗೆ ಮೂಲ ಹಿಡಿದಿಟ್ಕೊಂಡು ಸ್ಲೋ ಆಗಿ ಆ ನೀರು ಬಿಡ್ತದೆ. ಹೀಗಾಗಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಅದರ ಜೊತೆಯಲ್ಲಿ ಇವತ್ತು ತಜ್ಞರ ಒಂದು ಸಲಹೆ ಏನಪ್ಪಾ ಅಂತ ಹೇಳಿದ್ರೆ, ವರದಿ ಪ್ರಕಾರ ಭೂಭಾಗದ 33% ಅರಣ್ಯ ಇರಬೇಕು. ಆದ್ರೆ ಅರಣ್ಯ ನಮ್ದು 21% ಇದೆ. 21% ಇದ್ದಂತ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಸಿರು ಹೊದಿಕೆ ಜಾಸ್ತಿ ಮಾಡಬಹುದು, ಗ್ರೀನರಿ ಜಾಸ್ತಿ ಮಾಡಬಹುದು. ಮೈಸೂರಲ್ಲಿದೆ, ಬೆಂಗಳೂರಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಮರಗಳು ಹಾಕಬೇಕು, ಗಿಡಗಳು ಹಾಕಬೇಕು. ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಾನು ಅರಣ್ಯ ಸಚಿವನಾದ್ಮೇಲೆ ಇಡೀ ರಾಜ್ಯದಾದ್ಯಂತ 11 ಕೋಟಿ ಸಸಿಯನ್ನು ನಾವು ನೆಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಮಕ್ಕಳಿಗೆಲ್ಲ ಹೇಳುವಂಥದ್ದು ಇಷ್ಟೇ, ನೀವೆಲ್ಲ ಸಂಕಲ್ಪ ಮಾಡಿ ಊರಿಗೊಂದು ಕೆರೆ, ಮನೆಗೊಂದು ಮರ ಅಂತ ಹೇಳ್ತಾರೆ. ನಿಮ್ಮ ಮನೆ ಮುಂದೆ ಸುತ್ತಮುತ್ತಲಿನ ಬಡಾವಣೆಯಲ್ಲಿರುವಂತಹ ಮರ ಹಾಕೋದರ ಜೊತೆಯಲ್ಲಿ ಅದನ್ನು ನೀರು ಹಾಕಿ ಪಾಲನೆ ಪೋಷಣೆ ಮಾಡಿ ಬೆಳೆಸುವಂತ ಸಂಕಲ್ಪ ನಮ್ಮ ಮಕ್ಕಳು ಭವಿಷ್ಯತ್ತಿಗಾಗಿ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ವನ್ಯಜೀವಿ ಸಂಪತ್ತು ಇದು ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡುತ್ತದೆ. ಈಗ ರಾಜ್ಯದಲ್ಲಿ, ದೇಶದಲ್ಲಿ ಮಾನವ ವನ್ಯಜೀವಿ ಪ್ರಾಣಿ ಸಂಘರ್ಷ ನಡೀತಾ ಇದೆ. ಒಂದು ಬಹಳ ನೋವಿನ ದುಃಖದ ಸಂಗತಿ ಇದೇ. ನಿನ್ನೆ ನಾನು ಸರಗೂರಲ್ಲಿದ್ದೆ, ಎಚ್.ಡಿ.ಕೋಟೆಯಲ್ಲಿ ಒಂದು ಹುಲಿ ದಾಳಿಗೆ ಒಬ್ಬ ಅಮಾಯಕ ದನ ಮೇಯಿಸಲಿಕ್ಕೆ ಹೋಗಿ ನಂತರ ಮೃತಪಟ್ಟಿದ್ದಾರೆ. ನೋಡಿದೆ. ಇವತ್ತು ಅರಣ್ಯ ಇಲಾಖೆ ನಮ್ಮ ಸರ್ಕಾರ ಆ ಜೊತೆಯಲ್ಲಿ ಒಂದು ಮಾತೇನು ಹೇಳ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ದುಃಖ ಆಗ್ತದೆ, ಬಹಳ ನೋವು ಆಗ್ತಾ ಇದೆ. ಇವತ್ತು ಮನುಷ್ಯನ ಜೀವ ಅತ್ಯಮೂಲ್ಯವಾದಂಥದ್ದು, ಆ ಜೀವ ಉಳಿಸುವಂಥದ್ದು, ಆ ಜೊತೆಯಲ್ಲಿ ವನ್ಯಜೀವಿ ಸಂರಕ್ಷಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹಬಾಳ್ವೆ, ನಾವೆಲ್ಲರೂ ಇವತ್ತು ವನ್ಯಜೀವಿಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಸಹಬಾಳ್ವೆ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳು, ಆ ಭಾಗದಲ್ಲಿ ಅರಣ್ಯದ ಅಂಚಿನಲ್ಲಿರುವಂತಹ ಜನರಿಗೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು, ಪರಿಸರವಾದಿಗಳು ಹೆಚ್ಚಿನ ಒಂದು ಸಂಪರ್ಕ ಮಾಡಿ ಅವರಿಗೆ ತಿಳುವಳಿಕೆ ಹೇಳ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯ ಸಹಿತ ವನ್ಯಜೀವಿ ಸಂಪತ್ತಿನಲ್ಲಿನೂ ದೇಶದಲ್ಲಿ ಮುಂಚೂಣಿಯಲ್ಲಿದ್ದೇವೆ ನಾವು. ಇವತ್ತು ನೀವು ನೋಡಿ, ನಾವು ಆನೆಯಲ್ಲಿ ಇವತ್ತು ರಾಷ್ಟ್ರೀಯ ಪ್ರಾಣಿ ಹುಲಿಯಲ್ಲಿ ನಾವು ನಂಬರ್ 2 ಇದ್ದೇವೆ. ಅಂದ್ರೆ ಅರ್ಥ, ಹಿಂದೇನು ಕಾಯ್ದೆ ಕಾನೂನು ಮಾಡಿದಕ್ಕಾಗಿ ಇವತ್ತು ವನ್ಯಜೀವಿ ಸಂಪತ್ತಿನಲ್ಲಿನೂ ಇವತ್ತು ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಮುಂಚೂಣಿಯಲ್ಲಿದೆ. ಅದಕ್ಕೆ ಆತ್ಮೀಯ ಬಂಧುಗಳ, ಇದೆಲ್ಲದರ ಜೊತೆಯಲ್ಲಿನೂ ಇವತ್ತು ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ವಿಷ ಇದೆ, ನಾವು ಕುಡಿಯುವಂತ ಹಾಲಿನಲ್ಲಿ ಸಹಿತ ವಿಷ ಇದೆ. ಯಾಕೆ ಇದೆ? ಹೆಚ್ಚಿನ ಕೀಟನಾಶಕಗಳು ಉಪಯೋಗ ಮಾಡ್ತಾ ಇದ್ದೇವೆ.
ರಾಸಾಯನಿಕ ಗೊಬ್ಬರಗಳು ಉಪಯೋಗ ಮಾಡ್ತಾ ಇದ್ದೇವೆ. ನಾವು ಬಳಸುವಂತ ಏನು ತ್ಯಾಜ್ಯ ನೀರು, ಈಗ ನೋಡಿ ಪಟ್ಟಣಗಳು ಬೆಳೆದಿದ್ದಾವೆ, ಈ ಪಟ್ಟಣಗಳು ಬೆಳೀತಾವೆ, ಬೆಳೆದಂಗೆ ಈ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಬೇಕಲ್ಲ. ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ರೆಗ್ಯುಲೇಟರಿ ಇದೆ, ಅದನ್ನು ನಿಯಂತ್ರಣ ಮಾಡುವಂಥದ್ದು, ಕಾಯ್ದೆ ಕಾನೂನು ಅನುಷ್ಠಾನ ಮಾಡುವಂಥದ್ದು, ಅದು ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಮಾಡುವಂಥದ್ದು ಅಥವಾ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಅಧಿಕಾರ ಇದೆ. ಆದರೆ ಅದನ್ನು ಕಾರ್ಯಗತ ಮಾಡುವಂಥದ್ದು, ಅದನ್ನು ಜಾರಿಗೆ ತರುವಂತ ಜವಾಬ್ದಾರಿ ಸ್ಥಳೀಯ ಸಂಸ್ಥೆ ಇದೆ, ಜಿಲ್ಲಾಡಳಿತಕ್ಕೆ ಇದೆ. ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮಲ್ಲಿರುವಂತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇಲ್ಲಿರುವಂತ ಮುಖ್ಯ ನಮ್ಮ ಕಮಿಷನರ್ಸ್ಗಳು ಏನಿದ್ದಾರೆ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯವರು, ಅವರು ಇದನ್ನು ಕಟ್ಟುನಿಟ್ಟಾಗಿ ಇದನ್ನು ಜಾರಿಗೆ ತರುವಂತಹ ಜವಾಬ್ದಾರಿ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾವುದೇ ಮುತುವರ್ಜಿ ಇಲ್ಲದೆ, ಯಾವುದೇ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗದೆ, ಎಲ್ಲೆಲ್ಲಿ ಇವತ್ತು ತ್ಯಾಜ್ಯ ನೀರು ಸಂಸ್ಕರಣೆ ಆಗೋದಿಲ್ಲ, ಮಲ ತ್ಯಾಜ್ಯ ಇದೆ, ಘನ ತ್ಯಾಜ್ಯ ಇದೆ, ಸ್ವಚ್ಛತೆ ಕಾಪಾಡುವಂಥದ್ದು ಜವಾಬ್ದಾರಿ ಇದೆ. ಅದು ಮಾಡದೇ ಇದ್ರೆ ರೋಗಗಳು ಬರ್ತವೆ. ಕಲುಷಿತ ನೀರು ಕುಡಿದು ಕೆಲವು ಜನ ಮೃತಪಟ್ಟಿದ್ದು ನಾವು ನೋಡಿದ್ದೇವೆ. ಜಲಮೂಲಗಳು ಇವತ್ತೇನು ಕಾವೇರಿ ಇದೆ, ತುಂಗಾಭದ್ರಾ ಇದೆ, ನೀರಿನ ಮೂಲ ಇದೆ, ಅವೆಲ್ಲವೂ ಕೆರೆ ಕಟ್ಟೆ ಎಲ್ಲ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಪ್ರತಿಯೊಂದು ಸಲ ಅದರ ನೀರು ಪರೀಕ್ಷೆ ಮಾಡ್ತಾರೆ, ಕಾಲ ಕಾಲಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅದು ಅನುಷ್ಠಾನ ಆಗಬೇಕು. ಅದರಲ್ಲಿ ಯಾರು ಇವತ್ತು ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ನೀವೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಅದ್ರಲ್ಲಿ ನೀವು ಸೇರ್ಕೊಳ್ತೀರಿ, ನಿಮ್ಮ ಪರಿವಾರ ಸಹಿತ ಆ ಕಲುಷಿತ ನೀರೇ ಕುಡಿಬೇಕಾಗ್ತದೆ. ಆ ಒಂದು ಇವತ್ತೇನು ಗಾಳಿಯಲ್ಲಿ ಮಾಲಿನ್ಯ ಇದೆ, ಆ ಮಾಲಿನ್ಯನೇ ಸೇವನೆ ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತು 100ಕ್ಕೆ 100% ನೀರು ಸಂಸ್ಕರಣೆ, ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿದ್ರೆ ನೀರಿನ ಮರುಬಳಕೆ ಮಾಡಿಕೊಳ್ಳಬಹುದು. ಅದರ ಜೊತೆಯಲ್ಲಿ ನೀರು ಉಳಿತಾಯನೂ ಮಾಡಬಹುದು, ಮತ್ತೆ ನಮ್ಮ ಯುವಕರ ಮಕ್ಕಳ ಆರೋಗ್ಯಕ್ಕೂ ಅದು ಬಹಳ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ವಾಯು ಮಾಲಿನ್ಯ ಇದೆ, ನಾವೆಲ್ಲ ಇವತ್ತು ಔಷಧಿ ಕಂಪನಿಗಳಿದ್ದಾವೆ, ಅನೇಕ ಇವತ್ತು ಕೈಗಾರಿಕೆಗಳು ಬರ್ತವೆ. ಅದಕ್ಕೆ ಅಭಿವೃದ್ಧಿನೂ ಆಗ್ಬೇಕು, ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಜೀವನೋಪಾಯ ಎರಡೂ ಬೇಕು. ಆದರೆ ಇವತ್ತು ಮಾಲಿನ್ಯ ಜಾಸ್ತಿ ಮಾಡಿ ಜನರ ಆರೋಗ್ಯ ಕೆಡಿಸೋದು ಬೇಡ. ಅದಕ್ಕೆ ಎಲ್ಲೆಲ್ಲಿ ಮಾಲಿನ್ಯ ಉಂಟು ಮಾಡುವಂತ ಕೈಗಾರಿಕೆಗಳಿದ್ದಾವೆ, ಅದರ ಮೇಲೂ ಒಳ್ಳೆ ರೀತಿಯಿಂದ ನಿಗಾ ಇಕ್ಕಿ ಏನು ನಮ್ಮ ಮಾನದಂಡ ಇದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಬಹಳ ಕಠಿಣವಾದಂತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇವೆಲ್ಲ ಮಾಲಿನ್ಯದ ಜೊತೆಯಲ್ಲಿ ಇವತ್ತು ನೋಡಿ ಪ್ಲಾಸ್ಟಿಕ್ ಮಾಲಿನ್ಯ ಇದೆ, ಕಾಯ್ದೆ ಮಾಡಿದ್ದೇವೆ, ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಹೇಳಿ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ನೇತೃತ್ವದಲ್ಲೇ ಮೈಸೂರಿನಲ್ಲಿ ಮೈಸೂರು ನಗರ ಸುಂದರ ನಗರಿ, ಸಾಂಸ್ಕೃತಿಕ ನಗರಿ ಅಂತ ಇಡೀ ಜಗತ್ತಿನಲ್ಲೇ ವಿಶ್ವವಿಖ್ಯಾತಿ ಪಡೆದಂಥದ್ದು ಮೈಸೂರು. ಏನು ಉತ್ಸವ ಮಾಡ್ತೀವಿ, ದಸರಾ ದರ್ಬಾರ್ ಮಾಡ್ತೀವಿ ಅದರಿಂದ. ಆದರೆ ಇವತ್ತು ಮೈಸೂರು ನಗರ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಮಾಡಬೇಕು, ಮುಕ್ತ ನಗರ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ಅದನ್ನು ಮಾನ್ಯ ಮುಖ್ಯಮಂತ್ರಿಯವರೇ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನೂ 100ಕ್ಕೆ 100% ಆಗಿಲ್ಲ. ನಿಯಮಗಳು ಮಾಡ್ತೀವಿ, ಕಾಯ್ದೆ ಮಾಡ್ತೀವಿ, ಕಾನೂನು ಮಾಡ್ತೀವಿ, ಆದರೆ ಅದನ್ನು ಜನರು ಜಾರಿಗೆ ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾಕೆ ಪ್ಲಾಸ್ಟಿಕ್, ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು? ಪ್ಲಾಸ್ಟಿಕ್ ಇವತ್ತು ನೀರಲ್ಲಿ ಕರಗೋದಿಲ್ಲ, ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಅದನ್ನು ಸುಟ್ಟು ಹಾಕಿದ್ರೆ ಅದರ ವಿಷಕಾರಕ ಗಾಳಿಯಲ್ಲಿ ಅಂಶ ಗಾಳಿಯಲ್ಲಿ ಸೇರಿಕೊಂಡು ಕ್ಯಾನ್ಸರ್ ಆಗ್ತದೆ ಸೇವನೆ ಮಾಡಿದ್ರೆ. ಜಲಮೂಲಗಳಲ್ಲಿ ಬಿಟ್ರೆ ಪ್ರಾಣಿಗಳು ತಿಂದು ಸಾವನ್ನಪ್ತವೆ, ನೀರು ಕುಡಿದ್ರೆ ರೋಗ ಬರ್ತದೆ. ಹೀಗಾಗಿ ಏಕ ಬಳಕೆ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರದು. ಇವತ್ತಿಲ್ಲಿ ಬಹಳಷ್ಟು ಸಾವಿರಾರು ವಿದ್ಯಾರ್ಥಿನಿಯರು ಬಂದಿದ್ದೀರಿ. ನೀವೆಲ್ಲರೂ ನಿಮ್ಮ ತಂದೆ ತಾಯಿಗಳಿಗೆ ಇವತ್ತು ಅವರಿಗೆ ಮನವಿ ಮಾಡಬೇಕು, ಜಾರಿಗೆ ತರುವಂತ ರೀತಿಯಲ್ಲಿ. ದಿನಸಿ ಅಂಗಡಿಗೆ ಅವರು ದಿನಸಿ ತರಲಿಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಅವರು ಇವತ್ತು ಬಟ್ಟೆಯ ಒಂದು ಚೀಲ ತೆಗೆದುಕೊಂಡು ಹೋಗಿ
ದಿನಸಿ ತರಬೇಕು. ಏಕ ಬಳಕೆ ಅಂದ್ರೆ 100 ಮೈಕ್ರಾನ್ಗಿಂತ ಕಡಿಮೆ ಇರುವಂತ ಥಿಕ್ನೆಸ್ ಇರುವಂತ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ. ದೊಡ್ಡ ದಪ್ಪ ಪ್ಲಾಸ್ಟಿಕ್ ಇದ್ರೆ ಮರುಬಳಕೆ ಮಾಡಿಕೊಳ್ಳುವಂಥದ್ದು, ಅದನ್ನು ರೀಸೈಕಲ್ ಮಾಡುವಂಥದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಅರಿವು ತಾವೆಲ್ಲ ಮೂಡಿಸಿ ಕನಿಷ್ಠ ಮುಂದಿನ ವರ್ಷದಲ್ಲಾದರೂ ನಮ್ಮ ಇಲಾಖೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಕನಿಷ್ಠ ರಾಜ್ಯದಲ್ಲಿ ಮೈಸೂರು ನಗರಿ ಸ್ವಚ್ಛ ನಗರಿ ಅಂತ ಹೆಸರುವಾಸಿಯಾಗಿದೆ. ಇದರಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಹೇಳಿ ಮಾಡಿ ತೋರಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಇವತ್ತು ನಮ್ಮಲ್ಲಿ ಈ ತ್ಯಾಜ್ಯ ಇದೆ, ವೈಜ್ಞಾನಿಕವಾಗಿ ಅದನ್ನು ವಿಲೇವಾರಿ ಮಾಡುವಂತ ಸವಾಲಿದೆ. ಕನ್ಸ್ಟ್ರಕ್ಷನ್ ವೇಸ್ಟ್ ತ್ಯಾಜ್ಯ ಇದೆ, ಅದರದ್ದು ವೈಜ್ಞಾನಿಕ ವಿಲೇವಾರಿ ಆಗಬೇಕಾಗಿದೆ. ಇವತ್ತೇನು ಹಾಸ್ಪಿಟಲ್ ವೈದ್ಯಕೀಯ ತ್ಯಾಜ್ಯ ಇದೆ, ಅದ್ರ ಜೊತೆಯಲ್ಲಿ ಇನ್ನಿತರ ಏನೇನು ಇವತ್ತು ನಮ್ಮಲ್ಲಿ ಎಲ್ಲಾ ತ್ಯಾಜ್ಯಗಳನ್ನು ಎಲ್ಲಾ ವಿಷಯಗಳ ಬಳಕೆ ಮಾಡಿದಂತ ಆಯಿಲ್, ಬಹಳ ಕಡೆ ದೂರುಗಳು ಬರ್ತದೆ, ಬಳಕೆ ಮಾಡಿದಂತ ಆಯಿಲ್ ಏನಿದೆ ಅದು ಇವತ್ತು ಬೋರ್ವೆಲ್ ಅಲ್ಲಿ ಹಾಕ್ತಾ ಇದ್ದಾರೆ ಅಂತೇಳಿ ಮಿತ್ರರಾದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅವರಿಗೆ ಇಲಾಖೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ನಾನೇ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಏನು ಆ ಬೋರ್ವೆಲ್ ಅಲ್ಲಿ ಹಾಕಿ ವಿಷಯುಕ್ತವಾದಂತ ಏನು ದ್ರವ್ಯ ತ್ಯಾಜ್ಯ ಇದೆ ಅದು ಬಿಡ್ತಾರೆ ಅನ್ನುವಂತ ಒಂದು ದೂರುಗಳಿದೆ. ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕೂಡದೆ ಅಂತವ್ ಯಾರಾದರೂ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿವೆಲ್ಲ ತ್ಯಾಜ್ಯ ನಿವಾರಣೆ ಮಾಡಿ ನಮ್ಮ ಸಮಾಜ, ನಮ್ಮ ಪಟ್ಟಣ, ನಮ್ಮ ಇವತ್ತು ನಗರಗಳು ಸುಂದರ, ಸ್ವಚ್ಛ, ನಿರ್ಮಲ ಮೈಸೂರು, ಸ್ವಚ್ಛ, ಸುಂದರ, ನಿರ್ಮಲ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಅದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪರಿಸರ ಇಲಾಖೆ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದೇವೆ. ಮಕ್ಕಳು ಮತ್ತು ಪರಿಸರ ಇಲಾಖೆಯಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು, ಉತ್ತೇಜನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಮಾಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಒತ್ತುವರಿ ತೆರವು ಮಾಡ್ತಾ ಇದ್ದೇವೆ. 7,500 ಎಕರೆ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ. ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು 153 ಎಕರೆ ಪ್ರದೇಶದಲ್ಲಿ ಒಂದು ಬೃಹತ್ ಉದ್ಯಾನವನ ನಿರ್ಮಾಣ ಮಾಡುವಂತ ಯೋಜನೆ ಹಾಕಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ 5,678 ಎಕರೆ ಹೆಸರುಘಟ್ಟ, ಗ್ರೇಟರ್ ಹೆಸರುಘಟ್ಟ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಹುಲ್ಲುಗಾವಲು ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ರೈಲ್ವೆ ಬ್ಯಾರಿಕೇಡ್ ಇನ್ನಿತರ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಬೇಕು, ಸಹಯೋಗ ಬೇಕು. ಅದಕ್ಕೆ ತಾವೆಲ್ಲರೂ ಸಹಯೋಗ ಕೊಡ್ತೀರಿ. ಮಕ್ಕಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡ್ತದೆ. ತಾವೆಲ್ಲ ಹೆಚ್ಚಿನ ಹಸಿರೋದಕ್ಕೆ ಬೆಳೆಸ್ತೀರಿ, ಮರ ಗಿಡ ಬೆಳೆಸ್ತೀರಿ, ಪಾಲನೆ ಪೋಷಣೆ ಮಾಡ್ತೀರಿ. ಮತ್ತೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡೋಣ. ಯಾವ ರೀತಿಯಲ್ಲಿ ಹೇಳ್ತಾರೆ, ಧರ್ಮೋ ರಕ್ಷತೆ ಅಂತ ಹೇಳಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಆದ್ರೆ ಇವತ್ತು ನಾವು ವೃಕ್ಷೋ ರಕ್ಷತೆ, ಏನು ವೃಕ್ಷೋ ರಕ್ಷತೆ, ಯಾರು ವೃಕ್ಷವನ್ನು ಸಂರಕ್ಷಣೆ ಮಾಡ್ತಾರೆ ಅವರಿಗೆ ಮರಗಿಡಗಳು ಸಂರಕ್ಷಣೆ ಮಾಡ್ತವೆ ಅಂತೇಳಿ ಹೇಳಿ, ಅದೇ ಘೋಷವಾಕ್ಯ ಅಂತೇಳಿ ತಿಳ್ಕೊಂಡು ಅದನ್ನು ಜಾರಿಗೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ನಮ್ಮ ಅಧಿಕಾರಿಯವರು ಬಹಳ ಒಳ್ಳೆ ರೀತಿಯಿಂದ ಮೈಸೂರಿನಲ್ಲಿ ವಿಶೇಷವಾಗಿ 10,000ಗಿಂತಲೂ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಇದರಲ್ಲಿ ಪಾಲ್ಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಹೆಚ್ಚಿನ ಜಾಗೃತಿ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ಇಲಾಖೆ ವತಿಯಿಂದ ಅಭಿನಂದನೆಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.